ಕ್ರಿಸ್ಮಸ್ಗೆ ನಮ್ಮ ಸ್ಟುಡಿಯೋದಲ್ಲಿ ಇಷ್ಟರಲ್ಲೇ ಕಿರಿಕ್ ನಡೆಯುತ್ತೆ, ಸಿಕ್ಕಾಪಟ್ಟೆ ಜೋರಾಗಿ ಕಿರಿಕ್ ನಡೆಯುತ್ತೆ. ವೆಲ್ 2016ರಲ್ಲಿ ಸಾಕಷ್ಟು ಹೊಸ ಸಿನಿಮಾಗಳು ಬಂದು ಹೋಯ್ತು, ಬಟ್ ಕೊನೆಯದಾಗಿ ತುಂಬಾ ಕಿರಿಕ್ ಮಾಡ್ಕೊಂಡು ತುಂಬಾ ಸೌಂಡ್ ಮಾಡ್ಕೊಂಡು ಬರ್ತಿದ್ದಾರೆ. ಏನ್ ಈ ಕಿರಿಕ್ ಮುಂದೆ ಕೂಡ ನಡೆಯುತ್ತಾ? 2017ಕ್ಕೂ ಕಿರಿಕ್ ಮುಂದುವರಿಯುತ್ತಾ? ಎಲ್ಲ ಕೇಳೋಣ. ಕಿರಿಕ್ ಮಾಡ್ಕೊಂಡೇ ಸ್ಟುಡಿಯೋಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ. ಹಾಯ್ ಗೈಸ್, ಹಲೋ, ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ಸ್ ಯು. ಸೊ ಕಿರಿಕ್ ಪಾರ್ಟಿಗೆ ಕಿರಿಕ್ ಮಾಡೋದಕ್ಕೆ ವೆಲ್ಕಮ್. ನಾವು ಕಾಯ್ತಾ ಇದ್ವಿ, ಶುರು ಮಾಡೋಣ. ಚಿಕ್ಕ ಪರಿಚಯ, ರಕ್ಷಿತ್ ಶೆಟ್ಟಿ ಅವ್ರ ಪರಿಚಯ ಬೇಕಾಗಿಲ್ಲ. ಸಂಯುಕ್ತ ಅವರ ಮೊದಲನೇ ಸಿನಿಮಾ ಇದು, ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಶ್ಮಿಕಾ ಅವ್ರದ ಮೊದಲನೇ ಸಿನಿಮಾ ಇದು, ಸೊ ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಫ್ರೆಶ್ ಫೇಸ್ 2014 ಅಂತ ಇದಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ಹೌದು, ಲುಕ್ ಎಟ್ ಯು. ವೆಲ್, ಕಿರಿಕ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಏನಿದು ಡಿಸೆಂಬರ್ 30th ಕೊನೆಯದಾಗ ರಿಲೀಸ್ ಮಾಡ್ತಿದ್ರಲ್ಲ, ನಮ್ಮ ಚಿತ್ರ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ಅಂತ ನಾ ರಕ್ಷಿತ್. 2016ಗೂ ಆಗ್ಲಿ ಸಿನಿಮಾ, 2017ಗೂ ಆಗ್ಲಿ, 2 ವರ್ಷಕ್ಕೂ ಸಿನಿಮಾ ಹೊಂದ್ಲಿ ಅಂತ ಒಂದೇ ನ್ಯೂ ಇಯರ್ ಪ್ರೆಸೆಂಟ್ ಫ್ರಮ್ ಕಿರಿಕ್ ಪಾರ್ಟಿ ಟೀಮ್. ಇನ್ಫ್ಯಾಕ್ಟ್ ಸಿನಿಮಾ ಯಾವಾಗ ಶುರು ಆಯ್ತು ಅನ್ನೋದು ಎಲ್ರಿಗೂ ಗೊತ್ತು, ಯಾಕಂದ್ರೆ ಕಿರಿಕ್ ಪಾರ್ಟಿ ಚಿತ್ರದ ಮುಹೂರ್ತ ನಡೀತಿದೆ. ಟೈಟಲ್ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿತ್ತು ಅಂಡ್ ಆಲ್ ಯಂಗ್ಸ್ಟರ್ಸ್ ಐ ಥಿಂಕ್ ಯು ಹ್ಯಾವ್ ಅ ಹ್ಯೂಜ್ ಫ್ಯಾನ್ ಫಾಲೋವಿಂಗ್. ಸೊ ಅಲ್ಲಿ ಶುರು ಆಯ್ತು, ಬಟ್ ಯಾವಾಗ ಮುಗೀತು ಅನ್ನೋದು ಗೊತ್ತಾಗ್ಲಿಲ್ಲ. ಅಂಡ್ ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಕೂಡ ಆಗ್ತಿದೆ. ಸೊ ಹೌ ಡಿಡ್ ಇಟ್ ಆಲ್ ಸ್ಟಾರ್ಟ್? ಎಷ್ಟು ಬೇಗ ಶುರು ಆಯ್ತು ಅಷ್ಟೇ ಬೇಗ ಮುಗ್ದೋಯ್ತು ಶೂಟಿಂಗು? ಆಕ್ಚುಲಿ ಅಂದ್ರೆ ಇಟ್ ವಾಸ್ ವೆಲ್ ಪ್ಲಾನ್ಡ್. ಆಮೇಲೆ ನಮ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಪ್ರತಿಯೊಂದು ವಿಷಯನೂ ಎಲ್ಲ ನಮ್ಮ ಕೈಯಲ್ಲೇ ಇತ್ತು. ಹಣ ಕೈಯಲ್ಲಿ ರೆಡಿ ಇಟ್ಕೊಂಡೆ ನಾವು ಶೂಟಿಂಗ್ ಹೋದ್ವಿ. ಸೊ ಯಾವುದೇ ಒಂದು ತೊಂದರೆ ಬಂದಿಲ್ಲ ಯಾವುದೇ ವಿಷಯದಲ್ಲೂ. ಆಮೇಲೆ ಐ ಥಿಂಕ್ ಪ್ಲಾನಿಂಗ್ ತುಂಬಾ ಪಕ್ಕವಾಗಿತ್ತು ನಮ್ದು. ಸೊ ಅದರಿಂದ ಎಲ್ಲ ಕರೆಕ್ಟ್ ಆಗಿ ಟೈಮಲ್ಲಿ ಮುಗಿಸ್ಕೊಂಡು, ಆಕ್ಚುಲಿ ನಾವು ಅನ್ಕೊಂಡಿರೋ ಪ್ರಕಾರ ಇದು ಸ್ವಲ್ಪ ಲೇಟ್. ಆಕ್ಚುಲಿ ನಾವು ಅಕ್ಟೋಬರ್ ಎಂಡ್ಗೆ ಬರಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ವಿ. ಡಿಮಾನಿಟೈಸೇಷನ್ ಪ್ರಾಬ್ಲಮ್ ಆಕ್ಚುಲಿ, ಸೊ ಇಟ್ ಹೆಲ್ಪ್. ಸೊ ಗುಡ್ ದಟ್ ವಿ ಡಿಡ್ಂಟ್ ಕಮ್. ಅಕ್ಟೋಬರ್ ಎಂಡ್ ಅಲ್ಲಿ ಬಂದಿಲ್ಲ, ಯಾಕಂದ್ರೆ ನವೆಂಬರ್ ಫಸ್ಟ್ ವೀಕ್ ಡಿಮಾನಿಟೈಸೇಷನ್ ಎಫೆಕ್ಟ್ ಆಗಿರೋದು. ವೆಲ್, ಇಬ್ರು ಬ್ಯೂಟಿ ಕ್ವೀನ್ಸ್ ಪಕ್ಕದಲ್ಲಿ ಕೂತಿದ್ದಾರೆ. ಒಬ್ರು ಒಂಥರ ಟಾಮ್ ಬಾಯ್, ಇನ್ನೊಬ್ರು ಒಂಥರ ಮುದ್ದು ಮುಖದ ಚೆಲುವೆ ಅಂತ ಹೇಳ್ಬೋದು. ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದೆ ಸಿನಿಮಾದಲ್ಲಿ? ಐ ಥಿಂಕ್ ವಿ ಆರ್ ವೆರಿ ಕ್ಯೂರಿಯಸ್. ಟ್ರೇಲರ್ ನೋಡಿದಾಗ ನೀವೇ ಜಾಸ್ತಿ ಕಾಣಿಸ್ತೀರಾ, ಬಟ್ ನಮ್ಮ ಹುಡುಗಿರ್ನು ಸ್ವಲ್ಪ ಜಾಸ್ತಿ ತೋರಿಸಿ. ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ? ಐ ಥಿಂಕ್ ಇಬ್ರಿಗೂ ಒಂದೇ ಲೆಕ್ಕ ಇದೆ. ಅಂದ್ರೆ ಇವ್ರಿಗೆ ಜಾಸ್ತಿ, ಅವ್ರಿಗೆ ಕಡಿಮೆ, ಅವ್ರಿಗೆ ಜಾಸ್ತಿ, ಇವ್ರಿಗೆ ಕಡಿಮೆ ಏನಿಲ್ಲ. ಇಬ್ರು ಒಂದೇ ತರದ್ದು ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ತಾರೆ. ನಿಂಗೇನೇ ಗೊತ್ತು ಅವನ ಬಗ್ಗೆ? ಪೂರ್ತಿ ಹಿಸ್ಟ್ರಿನೇ ಗೊತ್ತು. ಕರ್ಣ, ಸಾನ್ವಿ ನಮ್ಗಿಂತ 3 ವರ್ಷ ದೊಡ್ಡೋಳು, ವರ್ಕೌಟ್ ಆಗುತ್ತೆ ಅಂತೀಯಾ? ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ ಕೂಡ ಐ ಥಿಂಕ್ ಸಾಕಷ್ಟು ಕಾಲೇಜಸ್ ಗಳಲ್ಲಿ ಕಿರಿಕ್ ಶುರು ಆಯ್ತು, ಅಂದ್ರೆ ಆಡಿಷನ್ಸ್ ಶುರು ಆಯ್ತು. ಸೊ ಎಷ್ಟು ಜನ ಆಡಿಷನ್ಸ್ ಮಾಡಿದ್ರೆ? ಐ ಥಿಂಕ್ 4000+ ಸ್ಟೂಡೆಂಟ್ಸ್ ಆಡಿಷನ್. 4000 ಜನ ನಾವು ಆಕ್ಚುಲಿ ಆಡಿಷನ್ ಮಾಡಿದ್ವಿ. 3 days ಆಡಿಷನ್ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಅದರಲ್ಲೂ ಒಂದು 4 ರೌಂಡ್ ತರ ಮಾಡ್ಕೊಂಡು, ಒಂದಿಷ್ಟು ಜನರನ್ನ ಫಸ್ಟ್ ರೌಂಡ್ ಅಲ್ಲೇ ಫಿಲ್ಟರ್ ಮಾಡ್ಕೊಂಡು, ಅದ್ರ ಬೇಗ 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 ಮುಗಿಸ್ಬಿಟ್ಟು, ಯಾರಿಗೆ ಪೊಟೆನ್ಶಿಯಲ್ ಇದೆ ಅವ್ರನ್ನ ಸೆಕೆಂಡ್ ರೌಂಡ್ ಕಳಿಸಿ ಅವ್ರನ್ನ ಇನ್ನೊಂದ್ ತರ ಟೆಸ್ಟ್ ಮಾಡಿ ಅಲ್ಲಿ. ಆಮೇಲೆ 3ನೇ ರೌಂಡ್ ಅಲ್ಲಿ ಯಾರು ನಮ್ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅವ್ರನ್ನ ಮಾತ್ರ 4ನೇ ರೌಂಡ್ ಕಳಿಸಿ. ಸೊ ಒಂದೊಂದು ಕ್ಯಾರೆಕ್ಟರ್ಗೆ 4-5 ಆಪ್ಷನ್ಸ್ ತರ ಇಟ್ಕೊಂಡು ಅವರಲ್ಲಿ ಯಾರು ಬೆಟರ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು. ಸೊ ಮನೆಗೆ ಬಂದು ವಿಡಿಯೋ ನೋಡಿ ಒಂದು 10 ಸಲ ನೋಡ್ಬಿಟ್ಟು ಕೊನೆಗೆ ಇಂಥ ಪಾತ್ರಗೆ ಇವ್ರು ಯಾಕೆ ಒಂದು ರೀಸನ್ ಅಂದ್ರೆ ಕೆಲವರೆಲ್ಲ ಚೆನ್ನಾಗಿ ಆಕ್ಟ್ ಮಾಡೋ ಆಕ್ಟರ್ಸ್ ಇದ್ರು, ಬಟ್ ನಮ್ ರೋಲ್ಗೆ ಸೂಟ್ ಆಗದಿರೋದ್ರಿಂದ ಅವರನ್ನ ಸೆಲೆಕ್ಟ್ ಮಾಡಕ್ಕಾಗಿಲ್ಲ. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕಾರಿಡಾರ್ ವಾಲಲ್ಲಿ. ಸಂಯುಕ್ತ, ನೀವ್ ಯಾವಾಗ ಸಿಗಾಕೊಂಡ್ರಿ ಕಿರಿಕ್ ಪಾರ್ಟಿ ಗ್ಯಾಂಗಿಗೆ? ಆಕ್ಚುಲಿ ಆಡಿಷನ್ ನಡೆಯೋಕ್ಕಿಂತ ಮುಂಚೆನೆ ನಂಗೆ ಒಂದಿನ ಕಾಲ್ ಬಂದಿತ್ತು. ನಿಮ್ ಫೋಟೋ ಫೇಸ್ಬುಕ್ ಅಲ್ಲಿ ನೋಡಿ ಇಷ್ಟ ಆಗಿದೆ ನಮ್ಗೆ, ನಮ್ಮ ಮೂವಿಯಲ್ಲಿ ಲೀಡ್ ಆಗಿ ಪ್ಲೇ ಮಾಡ್ತೀರಾ. ನಾನು ಯಾರಿದ್ ಸುಮ್ನೆ ಕಾಲ್ ಮಾಡ್ತಾ ಇದಾರೆ, ಗ್ಯಾರಂಟಿ ಪ್ರ್ಯಾಂಕ್ ಕಾಲ್ ಇದು ಅಂತ ನಂಬಲಿಲ್ಲ. ಫಸ್ಟ್ ಟೈಮ್ ಕಾಲ್ ಮಾಡಿದ್ದಾರೆ. ಸರ್ ಇಲ್ಲ ಸರ್, ನಾನು ನಾಟ್ ಇಂಟ್ರೆಸ್ಟೆಡ್ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಕಾಲ್ ಮಾಡಿದ್ರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಅವ್ರ ವಾಯ್ಸ್ ಸೌಂಡೆಡ್ ಲೈಕ್ ಅ ವೆರಿ ಓಲ್ಡ್ ಮ್ಯಾನ್. ಅವ್ರ ವಾಯ್ಸ್ ಕೇಳಿ ನಂಗೆ ಫಸ್ಟ್ ಭಯ ಆಗೋಯ್ತು, ಇದು ಯಾವ್ದೋ ಗ್ಯಾರಂಟಿ, ಇದು ಯಾವ್ದೋ ಸ್ಕ್ಯಾಮ್, ಇದು ಬೇಡ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟೆ ಕಾಲ್. ಮತ್ 1 ತಿಂಗಳ ನಂತರ ಕಾಲ್ ಮಾಡ್ಬಿಟ್ಟು, ನೋಡಿ ಸ್ವಲ್ಪ ಸ್ಟರ್ನ್ ಆಗಿ ಮಾತಾಡಿದ್ರು ಈ ಸತಿ. ನೋಡಿ ಸಂಯುಕ್ತ, ಈ ತರ ಚಾನ್ಸ್ ಸಿಕ್ಕಿದೆ ನಿಮ್ಗೆ, ಸುಮ್ನೆ ಆಟ ಆಡಿಸ್ಬೇಡಿ, ಇಷ್ಟ ನೀವ್ ಮಾಡ್ತೀರಾ ಇಲ್ವಾ ಕರೆಕ್ಟ್ ಆಗಿ ಹೇಳಿ ಅಂತ ಕರೆಕ್ಟ್ ಆಗಿ ಕೇಳಿದ್ರು. ಅವಾಗ ನಾನು ಇಲ್ಲ ಸರ್ ಬರ್ತೀನಿ, ನಾಳೆನೆ ಬರ್ತೀನಿ ಸರ್ ಅಂದ್ಬಿಟ್ಟು ನಾಳೆ ನೆಕ್ಸ್ಟ್ ಡೇ ಐ ವೆಂಟ್ ಟು ಹಿಸ್ ಹೌಸ್. ಹೋಗಿದ ತಕ್ಷಣ ಐ ವಾಸ್ ಜಸ್ಟ್ ಲೈಕ್
ಏನ್ ನಡೀತಾ ಇದೆ ಏನು ಅಂತ ಗೊತ್ತಿಲ್ಲ. ಇಲ್ಲ ನಂಗೆ ಏನು ಅಂತ ಇಲ್ಲ, ನರ್ವಸ್ ಇರ್ಲಿಲ್ಲ ಅನ್ಸುತ್ತೆ ನಾನು. ಐ ಡೋಂಟ್ ಥಿಂಕ್ ಐ ವಾಸ್ ನರ್ವಸ್. ಲೈಫಲ್ಲಿ ನರ್ವಸ್ ಆಗಿಲ್ಲ ಮೋಸ್ಟ್ಲಿ. ಸೊ ಅವತ್ತು ನನ್ಗೆ ಆಡಿಷನ್ ತಗೊಳ್ಳಿಲ್ಲ ಏನಿಲ್ಲ, ಸ್ಕ್ರೀನ್ ಒಂದು ಕ್ಯಾಮ್ರಾ ಮುಂದೆ ನಿಲ್ಸ್ಬಿಟ್ಟು ಇಂಟ್ರಡಕ್ಷನ್ ಕೊಡಿ ಅಂದ್ರು. ಸರಿ ಅಂದ್ಬಿಟ್ಟು ಇಂಟ್ರಡಕ್ಷನ್ ಕೊಟ್ಟೆ. ಓಕೆ, ವೆಲ್ಕಮ್ ಟು ದ ಕಿರಿಕ್ ಪಾರ್ಟಿ ಟೀಮ್, ಇಷ್ಟೇ ಆಗಿದ್ದು. ನಾನು ಫುಲ್ ನಾನೇ ಶಾಕ್ ಅಲ್ಲಿ, ನಾನು ಏನು ಆಡಿಷನ್ ತಗೊಳ್ಳಿಲ್ಲ, ಏನು ಮಾಡಲಿಲ್ಲ, ಏನಿದು ಅಂತ ನಾನು ಫುಲ್ ಅಲ್ಲಿ ಶಾಕ್ ಆಗಿದ್ದೀನಿ. ಯು ಟೆಲ್ ಮಿ ರಶ್ಮಿಕಾ, ಬಿಕಾಸ್ ಈಗ ಆಲ್ರೆಡಿ ನೀವು ಮಾಡೆಲ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ, ಅಂಡ್ ಯು ಹ್ಯಾವ್ ಸಚ್ ಏನಂತಾರೆ ಮುದ್ದು ಮುಖಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ವರ್ಡ್ ಸಿಗ್ತಲ್ಲ ನನಗೆ, ಬ್ಯೂಟಿಫುಲ್ ಫೇಸ್. ಯಾ, ಬ್ಯೂಟಿಫುಲ್ ಫೇಸ್. ಸೊ ಹೌ ಇಸ್ ಯೋರ್ ಎಂಟ್ರಿ ಟು ದ ಮೂವಿ? ಹೆಂಗಿತ್ತು ಎಂಟ್ರಿ? ಸೇಮ್ ನನಗೆ ಆಡಿಷನ್ ಆಗುವಾಗ ಇವರು ಇದ್ರು. ಸೊ ಶಿ ವಾಸ್ ದ ಫಸ್ಟ್ ಒನ್ ಹೂ ಗಾಟ್ ಸೆಲೆಕ್ಟೆಡ್. ಕಾಲ್ ಬಂತು, ಬಿಲೀವ್ ಮಾಡಲಿಲ್ಲ. ಆದ್ರೂ ನೋಡೋಣ ಏನಾಗುತ್ತೆ ಅಂತ ಹೋದಾಗ ನನ್ನ ಬೆಸ್ಟ್ ಫ್ರೆಂಡ್ನ ಕರ್ಕೊಂಡು ಹೋದೆ. ಸೊ ಆಫ್ಟರ್ ದಟ್ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ರು ಅಲ್ಲ. ಕರೆಕ್ಟ್. ಸೊ ಸ್ಕ್ರೀನ್ ಟೆಸ್ಟ್ ಆಯ್ತು. ಅದಾದ್ಮೇಲೆ ಅವ್ರಿಗೆ ನಾನು ಕನ್ನಡ ಪ್ರಾಬ್ಲಮ್ ಇತ್ತು, ಆದ್ರೆ ದೇ ಡಿಡ್ಂಟ್ ಟೇಕ್ ದಟ್ ವೆರಿ ಸೀರಿಯಸ್. ಅಂದ್ರೆ ದೇ ಲಿಟರಲಿ ಥಾಟ್ ಮೀ ಕನ್ನಡ. ಇವರು ತುಂಬಾ ಬೇಗ ಸಿಕ್ಬಿಟ್ರು. ಅವಳಿಗೆ ನಾವೆಲ್ಲ ಸೇರ್ಕೊಂಡು ಹುಡುಕಿದೀವಿ. ಅಂದ್ರೆ ಆಲ್ಮೋಸ್ಟ್ ವಿ ಹ್ಯಾವ್ ನಿದ್ದೆ ಎಲ್ಲ ಬಿಟ್ಟು ಫೇಸ್ಬುಕ್ ಅಲ್ಲಿ ಹುಡುಕೋದು. ಇವ್ರ ಮನೆಗ್ ಬರೋರು ಎಲ್ಲಾರ್ಗು ಸರ್ ನಿಮ್ ಫೇಸ್ಬುಕ್ ಪ್ರೊಫೈಲ್ ಓಪನ್ ಮಾಡ್ಕೊಂಡು ಹುಡುಗಿರ್ನ ನೋಡ್ಬೇಕು ಅಂತ ಅಲ್ಲಿ ಕುತ್ಕೊಂಡು ಹುಡುಗಿರ್ ಬಂದವರೆಲ್ಲ ನಾವು ಹುಡುಕೋದು ನೋಡ್ಬಿಟ್ಟು ನಮ್ ಜೊತೆ ಅವರು ಸೇರ್ಕೊಂಡು ನಾವು ಹುಡುಕ್ತೀವಿ ಅಂತ ಹೇಳಿ ಅವರು ಹುಡುಕೋದು. ಹುಡುಗಿರ್ ಎಲ್ಲೆಲ್ಲಿಂದ ಆಸ್ಟ್ರೇಲಿಯಾದಿಂದ ಎಲ್ಲ ಹುಡುಗಿರ್ ತೋರಿಸಿ ಅವ್ರದೆಲ್ಲ ಆಡಿಷನ್ ತಗೊಂಡು ಆನ್ಲೈನ್ ಆಡಿಷನ್ ಎಲ್ಲ ತಗೊಂಡು ಯಾರು ವರ್ಕೌಟ್ ಆಗದೆ ಫೈನಲಿ ಆಮೇಲೆ ನೆಕ್ಸ್ಟ್ ಡೇ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಶ್ಮಿಕಾ ರಶ್ಮಿಕಾ ಹೆಂಗ್ ಸಿಕ್ಕಿದ್ದು, ಬರೀ ಒಂದ್ ಫೋಟೋ ಸಿಕ್ತೊಳ್ದು. ಅದೇ ಗೋಧಿ ಬಣ್ಣ ಸರ್ ನಮಗೆ ಡೈರೆಕ್ಟರ್ ಇದಾರಲ್ಲ ಹೇಮಂತ್, ಅವ್ರು ಹಿಂಗೆ ನಮ್ ಮನೆಗೆ ಬಂದಾಗ ನಾವೆಲ್ಲ ಹುಡ್ಕೋದ್ ನೋಡ್ಬಿಟ್ಟು ಅವ್ರು ಹುಡುಕಕ್ ಶುರು ಮಾಡ್ಬಿಟ್ಟು ಈ ಫೋಟೋ ನೋಡಿ ಅಂತ ಹಿಂಗ್ ತೋರ್ಸಿದ್ರು. ಅದ್ರಲ್ಲಿ ಹೆಸರಿಲ್ಲ ಏನೂ ಇಲ್ಲ. ಓಕೆ ನಾವ್ ಇದನ್ನ ನೋಡ್ಬಿಟ್ಟು ಚೆನ್ನಾಗಿ ಪಕ್ಕ ಸೂಟ್ ಆಗ್ತಾಳೆ ಅಂತ ಹೇಳಿ ಹುಡುಕ್ಬೇಕಲ್ಲ ಅಂತ. ಅವ್ರಿಗೆ ಸಿನಿಮಾ ಮಾಡಕ್ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅದೆಲ್ಲ ಏನೂ ಗೊತ್ತಿಲ್ಲ ನಮ್ಗೆ. ಆಮೇಲೆ ಕೆಳಗಡೆ ಆ ಫೋಟೋದಲ್ಲಿ ಹಿಂದ್ಗಡೆ ಫ್ರೆಶ್ ಫೇಸ್ ಅಂತ ಒಂದು ಬೋರ್ಡ್ ಇದೆ. ಸೊ ಫ್ರೆಶ್ ಫೇಸ್ ಮಾಡೋದು ಯಾರು? ಓಕೆ, ಬ್ಯಾಂಗ್ಳೂರ್ ಟೈಮ್ಸ್ ಅವ್ರು ಫೋನ್ ಮಾಡಿ ಈ ಫೋಟೋ ಕಳಿಸಿ ಅವರು ಅವ್ರ ಪ್ರೊಫೈಲ್ ಎಲ್ಲ ಹುಡುಕಿ ಇವರು 2014 ಅಲ್ಲಿ ಫ್ರೆಶ್ ಫೇಸ್ ವಿನ್ ಆದವರು ಅಂತೆಲ್ಲ ನಮ್ಗೆ ಗೊತ್ತಾದ್ಮೇಲೆ ಅವ್ರ ಹೆಸರು ಹುಡುಕಿದ್ಮೇಲೆ ಆ ಹೆಸರನ್ನ ಒಂದಿಷ್ಟು ಜನರಿಗೆ ಕಳಿಸಿ ಅವ್ರ ನಂಬರ್ ಎಲ್ಲಿದೆ ಹುಡುಕಿ ಅಂತ ಹೇಳಿ ಆಮೇಲೆ ಇವಳು ನಂಬರ್ ಹುಡುಕ್ಬಿಟ್ಲು. ಫಸ್ಟ್ ರಿಯಾಕ್ಷನ್ ಫೋನ್ ಬಂದಾಗ ಯಾರು ಬಿಲೀವ್ ಮಾಡ್ತಾರೆ ನೀವೇ ಹೇಳಿ. ಬಟ್ ರಶ್ಮಿಕಾ, ಯು ಟೆಲ್ ಮೀ, ನೀವು ಸ್ಟಾರ್ಡಮ್ ಯೂಸ್ ಆಗ್ಲೇಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನಾನು ಫೇಸ್ಬುಕ್ ಅಲ್ಲಿ ಅಂಡ್ ಆಲ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗ್ಬಿಡಿದೆ. ವಿತ್ ಸ್ಪೆಕ್ಸ್, ವಿತೌಟ್ ಸ್ಪೆಕ್ಸ್ ಅವರ ಫೋಟೋನ ಕೊಲಾಜ್ ಮಾಡಿ ಗರ್ಲ್ ಫ್ರೆಂಡ್ 2 ಲುಕ್ಸ್ ಇದ್ರೆ ರಶ್ಮಿಕಾ ತರ ಇರಬೇಕು, ಒಂದ್ ಈ ಲುಕ್ ಇನ್ನೊಂದು ಈ ಲುಕ್ ಅಂತೆಲ್ಲ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಜಸ್ಟ್ ಲಕ್ಕಿ, ದಟ್ಸ್ ಆಲ್. ಐ ಡೋಂಟ್ ಎಕ್ಸ್ಪೆಕ್ಟ್ ಈ ತರ ಒಂದು ವೆಲ್ಕಮ್ ಸಿಗುತ್ತೆ ಅಂತ ನಾನು ಯಾವಾಗ್ಲೂ ನೆನ್ಸ್ಕೊಂಡಿರ್ಲಿಲ್ಲ. ಸೊ ಇಟ್ ಈಸ್ ಅ ಬಿಗ್ ಸರ್ಪ್ರೈಸ್. ತುಂಬಾ ಖುಷಿ ಆಗಿದ್ದೀನಿ. ಐಮ್ ಜಸ್ಟ್ ಲಕ್ಕಿ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ಹೋಲ್ ಐಡಿಯಾ ನಾನು ಬರೀಬೇಕಾದ್ರೆ ಅಷ್ಟೇ ಅಂದ್ರೆ ಸೊ ನನಗೆ ಫಸ್ಟ್ ಆಫ್ ಆಲ್ ಹೊಸ ಮುಖಗಳು ಬೇಕಿತ್ತು. ಯಾಕಂತಂದ್ರೆ ಕಾಲೇಜ್ ಸಬ್ಜೆಕ್ಟ್ ಅಲ್ವಾ, ನೀವು ಕಾಲೇಜಲ್ಲಿ ಫಸ್ಟ್ ಟೈಮ್ ನೀವು ಕಾಲೇಜ್ ಎಂಟರ್ ಆದಾಗ ಕಣ್ಣಿಗೆ ಕಾಣೋದೇ ಸೀನಿಯರ್ಸ್ ಎಲ್ಲ. ಸೊ ಅವರೆಲ್ಲ ಹೊಸ ಮುಖಗಳು. ನಮ್ಗೆ ಯಾವುದೇ ಒಂದು ಪ್ರಿಸಂಪ್ಷನ್ ಇಲ್ಲದೆ ಮೊದಲನೇ ಬಾರಿ ಅವಳ ಮೇಲೆ ಲವ್ ಆಗಬೇಕು ಅನ್ನೋದೇ ಆಸೆ ಇದ್ದದ್ದು. ನೋಡಿರಬಾರ್ದು. ಅಂಡ್ ಆಸ್ ಸೂನ್ as by the time of the interval they should fall in love with her ಅನ್ನೋದೇ ಅದು ಬೇಗನೆ ಆಯ್ತು ನಮ್ಗೆ. ಸ್ವಲ್ಪ ಒಳ್ಳೆ ಹೆಲ್ಪ್ ಆಯ್ತು ಅದು. ಸೊ so that was the idea behind everything and it worked. ಇದೇನಾ ನಿಮ್ಮನೆ? ಹೌದು. ಏನ್ ಹುಡುಕ್ತಿದ್ಯಾ? ನಿಮ್ ರೂಮು ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು. ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ? ರಕ್ಷಿತ್, ಯು ಟೆಲ್ ಮಿ, 5 ವರ್ಷಕ್ಕಿಂತನೇ ಈ ಸ್ಕ್ರಿಪ್ಟ್ ಬರ್ದಿದ್ರಂತೆ, ಬಟ್ ಇವಾಗ ಯಾಕೆ ಬಂತು? ಅಂದ್ರೆ 5 ವರ್ಷ ಹಿಂದೆ ಬರ್ದು ಆವಾಗ್ಲೇ ನಾನು ಪ್ರೊಡ್ಯೂಸರ್ ಹುಡುಕ್ತಾ ಇದ್ದಕ್ಕೆ ನಾನು ಹುಡುಕಿಲ್ಲ. ಆಕ್ಚುಲಿ ಒಬ್ರು ಪ್ರೊಡ್ಯೂಸರ್ ಬಂದು ಈ ತರ ಒಂದು ಸಿನಿಮಾ ಮಾಡ್ಬೇಕು, ಈ ತರ ಸಬ್ಜೆಕ್ಟ್, ಈ ತರ ಲೊಕೇಶನ್ಸ್ ಎಲ್ಲ ಫ್ರೀ ಇದೆ ಅಂದ್ರೆ ಆವಾಗ ತೆಲುಗು ತಮಿಳಲ್ಲಿ ಯಾರೋ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ರು ಆಲ್ರೆಡಿ. ಅವ್ರ ಲೊಕೇಶನ್ ಅಲ್ಲೇ ಅಂದ್ರೆ ಅವ್ರ ಜೊತೆ ನಾನು ಹೋಗಿ ಶೂಟ್ ಮಾಡ್ಕೊಂಡು ಮುಗಿಸ್ಕೊಂಡ್ ಬಿಡು ಅನ್ನೋದು ಒಂದು ಆಫರ್ ಇದೆ ನನಗೆ. ಸೊ ಅವ್ರ ಸ್ಕ್ರಿಪ್ಟ್ ಓದೋ ನಂಗೆ ಸ್ವಲ್ಪ ಇಷ್ಟ ಆಗಿಲ್ಲ. ಸೊ ನಾನು ಹೇಳಿದ್ರೆ ಅವ್ರು ಎಲ್ಲೆಲ್ಲಿ ಶೂಟ್ ಮಾಡ್ತಾರೋ ಅಲ್ಲೇ ನಾನು ಶೂಟ್ ಮಾಡ್ತೀನಿ, ಬಟ್ ನನ್ನ ಬೇರೆ ಕಥೆ ಇರುತ್ತೆ ಅಂತ. ಅವ್ರ ಸ್ಕ್ರಿಪ್ಟ್ ಅಲ್ಲಿ 2 ಕ್ಲಾಸ್ ರೂಮ್ಸ್ ಇದೆ, ನನ್ನ ಸ್ಕ್ರಿಪ್ಟ್ ಅಲ್ಲಿ 2 ಕ್ಲಾಸ್ ರೂಮ್ಸ್ ಇರುತ್ತೆ. ಪ್ಯಾರಲಲ್ ಆಗಿ ಶೂಟ್ ಮಾಡ್ತೀವಿ.
ಅವ್ರು ಏನ್ ಅಂದ್ರೆ ಅವ್ರ ಪ್ರಾಪರ್ಟೀಸ್ ಏನೆಲ್ಲ ತರ್ತಾರೋ ಅದು ಆ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾನು ಶೂಟ್ ಮಾಡ್ತೀನಿ. ಬಟ್ ನನ್ನ ಕತೆ ಬೇರೆ ಇರುತ್ತೆ, ಡೈಲಾಗ್ಸ್ ಇಲ್ಲ ಕಂಪ್ಲೀಟ್ ಆಗಿ ಬೇರೆ ಇರುತ್ತೆ ಅಂತ. ಸೊ ಆವಾಗ ನಾನು ಬರ್ದಿರೋದು ಕತೆ. ಸೊ ಬರ್ದು ಆಮೇಲೆ ಆ ಸಿನಿಮಾ ಆಗೇ ಇಲ್ಲ. ಸೊ ಅದನ್ನ ಒಳಗಿಟ್ಟು ನಾನು ಆಮೇಲೆ ಉಳಿದವರು ಕಣ್ಣಂತೆ ಬರೆದೆ. ಉಳಿದವರು ಕಣ್ಣಂತೆ ಬರೆದ್ಮೇಲೆ ಅದೆಲ್ಲ ಸಿಂಪಲ್ ಅನ್ಸುತ್ತೆ ನನಗೆ. ಯಾ, ಸೊ ಅದೆಲ್ಲ ಆಗೋಯ್ತು. ಕೆಲವೊಂದೆಲ್ಲ ಸ್ಕ್ರಿಪ್ಟ್ ನಾನು ಡೈರೆಕ್ಷನ್ ಮಾಡಲ್ಲ, ಬಟ್ ಆಕ್ಟ್ ಮಾಡ್ತೀನಿ ಅನ್ನೋ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಈ ತರ ಸ್ಪೆಷಲಿ ಕ್ಯಾರೆಕ್ಟರ್ಸ್. ಸೊ ಈ ಸ್ಕ್ರಿಪ್ಟ್ ಗಳನ್ನೆಲ್ಲ ರಿಷಬ್ ಏನಂತಂದ್ರೆ ಈ 3 ಸ್ಕ್ರಿಪ್ಟ್ ನೀನ್ ಮಾಡಲ್ಲ ಅಂತ ನಾ ಮಾಡ್ತೀನಿ ಅಂತ ಅವಾಗಲೇ ಒಂದೊಂದು 2 ವರ್ಷ 2 ಇಯರ್ಸ್ ಮುಂಚೆನೆ ಫಿಕ್ಸ್ ಆಗಿತ್ತು. ಸೊ ನಾವು ಆಕ್ಚುಲಿ ರಿಕ್ಕಿ ಇದೆಲ್ಲ ಆದ್ಮೇಲೆ ನಾವು ಅವನೇ ಶ್ರೀಮಂತ್ ನಾರಾಯಣ ಅಂತ ಸ್ಕ್ರಿಪ್ಟ್ ಇತ್ತು ನಾನು ಬರ್ದಿದ್ದು. ಅದನ್ನ ಮಾಡೋಣ ಅಂತ ಹೊರಟ್ವಿ. ರಿಷಬ್ ಡೈರೆಕ್ಷನ್ ಅಂತಾನೆ ಎಲ್ಲ ಆಗಿತ್ತು, ನಮ್ದೇ ಪ್ರೊಡಕ್ಷನ್ ಅಂತಾನೆ ಆಗಿತ್ತು. ಬಟ್ ನಾವು ಬರಿತಾ ಅಂದ್ರೆ ಆ ಸ್ಕ್ರಿಪ್ಟ್ ನ ಇನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾ ಅದು ಬಜೆಟ್ ತುಂಬಾ ಸ್ವಲ್ಪ ಎಕ್ಸೀಡ್ ಆಗೋಯ್ತು. ಸೊ ನಮ್ದು ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಸಿನಿಮಾ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ನಾವು ಮಾಡೋದು ಬೇಡ, ಒಂದ್ ಸ್ವಲ್ಪ ಇನ್ನು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಸರಿ ಇನ್ನೊಂದು ಸ್ಕ್ರಿಪ್ಟ್ ಇತ್ತು ಕ್ರೀಕ್ ಪಾರ್ಟಿ, ಇದನ್ನ ಎತ್ಕೊಂಡ್ವಿ. ಅರೆ ಕೋನೆ ಬೇ Shut up, you dirty foreign girl! Don't ever dare talk a single word about my country! What do you mean? Okay, girls, I have a question for you. ಇವಾಗ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಬೇಕಾದ್ರೂ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಮಾಡ್ತಿರ್ತಾರೆ ಹೀರೋಸ್ಗಳಲ್ಲಿ. ಬಟ್ ಅಕಾರ್ಡಿಂಗ್ ಟು ಯು, ಹೀರೋ ಆದವರು ಎಲ್ಲಿವರೆಗೂ ಕಾಲೇಜ್ ಪಾತ್ರ ಮಾಡ್ಬೇಕು? Because there are ಇವಾಗ ನಾನು ಥಾಟ್ ಕೊಡ್ತಿರೋದು. This is mainly for girls. Actually, I'll answer this. Till that person can carry it off, ಯಾವಾಗವರೆಗೂ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೋ ಅವ್ರು ಸ್ಟೂಡೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೋದು ಅಂತ ಅವಾಗವರೆಗೂ ಮಾಡ್ಬೋದು. He has definitely done justice to the character. ಯಾಕಂದ್ರೆ ಅವರು ಈ ಲುಕ್ ಇದೆ ಅಲ್ಲ, in the movie he has a clean shaved look. He still has a chocolate boy. Yeah, he has a very cute, very nice look. So anybody will be like, oh, he's getting that puppy face now. It's a challenge, it's an actor, it's a challenge. ಇವಾಗ ನಮಗ್ ಗೊತ್ತು ಕಿರಿಕ್ ಪಾರ್ಟಿ ಎಲ್ಲೋ ಒಂದ್ ಕಡೆ ನಿಮ್ಮ ಎಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ನಡೆದಂತಹ ತರ್ಲೆ ಘಟನೆಗಳು ಅಂತ. ಬಟ್ ಐ ಯು ರಿಯಲಿ ಇನ್ಸ್ಪೈರ್ಡ್ ಫ್ರಮ್ ಯೋರ್ ಕಾಲೇಜ್ ಡೇಸ್ ಅಂತ ಈ ಸಿನಿಮಾ ಮಾಡಿದ್ರೆ ಹೇಗೆ ನೀವ್ ಮಾಡಿ ತರ್ಲೆ? ಅಂದ್ರೆ ವಿಚ್ ಇಸ್ ವೈ ಮೈ ಫಸ್ಟ್ ಸ್ಕ್ರಿಪ್ಟ್ ವಾಸ್ ದಿಸ್ ಬಿಕಾಸ್ ಆಫ್ ಮೈ ಕಾಲೇಜ್ ಡೇಸ್. ಅಂದ್ರೆ ಕಾಲೇಜಿಂದ ಹೊರಗೆ ಬಂದು ಕೂಡಲೇ ಬರ್ದಿರುವಂತಹ ಸ್ಕ್ರಿಪ್ಟ್ ಇದು. ಮೈ ಮೆಮೊರಿ ವಾಸ್ ಫ್ರೆಶ್. ಅಂದ್ರೆ ನನ್ಗೆ ಇಂಜಿನಿಯರಿಂಗ್ ಮೆಮೊರೀಸ್, ನನ್ನ ಫ್ರೆಂಡ್ಸ್ ಮಾಡಿರೋ ತರ್ಲೆಗಳೆಲ್ಲ ತುಂಬಾ ಫ್ರೆಶ್ ಆಗಿತ್ತು. ಅಂಡ್ ಇಟ್ಸ್ ನಾಟ್ ಜಸ್ಟ್ ಮೈನ್, ಪ್ಯೂ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅವರೆಲ್ಲ ಬೇರೆ ಬೇರೆ ಕಾಲೇಜ್ ಹೋಗಿದ್ದಾರೆ, ಎಲ್ಲರೂ ಇಂಜಿನಿಯರಿಂಗ್ ಮಾಡಿರೋದು. ಇವರೆಲ್ಲ ನಾವೆಲ್ಲ ಸೇರಿದಾಗ ಅವ್ನ ಕಾಲೇಜಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್, ಇವನ್ ಕಾಲೇಜಲ್ಲಿ ಆಗಿರೋ ಅವ್ನ ಎಕ್ಸ್ಪೀರಿಯನ್ಸ್, ನನ್ನ ಕಾಲೇಜಲ್ಲಿ ಆಗಿರೋ ಎಲ್ಲ ನಾವು ಶೇರ್ ಮಾಡ್ತಾ ಇದ್ವಲ್ಲ. ಸೊ ಒಂದಿಷ್ಟು ಕಾಮಿಡಿ ನಕ್ಕು ಸುತ್ತಾಗ್ತಿತ್ತು. ಸೊ ಆ ಕಾಮಿಡಿ ಎಲ್ಲ ನಿಮ್ಗೆ ಯಾವ ಸಿನಿಮಾಗಳಲ್ಲೂ ತೋರಿಸಿಲ್ಲ, ಬಿಕಾಸ್ ದಿಸ್ ಇಸ್ ರಿಯಲ್ ಲೈಫ್ ಕಾಮಿಡೀಸ್. ಇದನ್ನೆಲ್ಲ ನಾನು ಒಟ್ಟು ಮಾಡಿ ಒಂದ್ ಸ್ಕ್ರಿಪ್ಟ್ ಮಾಡಿರೋದು ಅವಾಗ. ಸೊ ನೀವು ಸಿನಿಮಾ ನೋಡಿದಾಗಲೂ ಅಷ್ಟೇ, ನೀವು ಥ್ರೂ ಔಟ್ ನಿಮ್ಗೊಂದು ಏನೋ ಒಂದು ಕತೆ ತರ ಏನು ಹೋಗಲ್ಲ, ಇನ್ಸಿಡೆಂಟ್ ಎಪಿಸೋಡಿಕ್ ಆಗೇ ಹೋಗುತ್ತೆ. ಬಟ್ ಓವರ್ ಆಲ್ ಒಂದು ಸಿನಿಮಾ ನೋಡಿದಾಗ ಈ ತರ ಕತೆ ಅಂತ ನಿಮ್ಗೆ ಅನ್ಸುತ್ತೆ. ನಿಜವಾಗ್ಲೂ ಬಿಡುವೇನೋ ಸೋಡಾ ಹಾಕು ಅಂತ ತಳ್ಳಿದ್ದು. ಎಲ್ಲೋ ಒಂದ್ ಕಡೆ ಕಿರಿಕ್ ಪಾರ್ಟಿ ಬಂದಾಗಿಂದಲೂ ಒಂದಲ್ಲ ಒಂದ್ ರೀತಿಯಲ್ಲಿ ಸೌಂಡ್ ಮಾಡ್ತದೆ. ನಿಮ್ ಕಿರಿಕ್ ಕಾರು ಅದು ಕೂಡ ಸೌಂಡ್ ಮಾಡ್ತಿದೆ. ಎಲ್ರು ವಾಟ್ ಕಿರಿಕ್ ಕಾರ್ ಜೊತೆ ಸೆಲ್ಫಿ ತಗೊಂಡ್ಯಾ ಅಂತೆಲ್ಲ ಹೇಳ್ತಿದ್ದಾರೆ. ಐ ವಿಲ್ ಲೈಕ್ ಓಕೆ, ಆ ಸೆಲ್ಫಿ ಕಳ್ಸಿ ನನಗೆ ಅಂತ ಕಡೆ ಹೇಳ್ತಾ ಇದೀನಿ. ಸೊ ಅವಾಟ್ ಕಿರಿಕ್ ಕಾರ್ ಆ ಒಂದು ಕಾನ್ಸೆಪ್ಟ್ ಹೇಗೆ ಗುಟ್ಕೋತು ರಕ್ಷಿತ್? ಕಾಲೇಜ್ ಹೋಗ್ಬೇಕಾದ್ರೆ ನನಗೆ ಒಂದು ಕಾರ್ ಬೇಕು ಅಂತ ತುಂಬಾ ಎಲ್ರಿಗೂ ಆಸೆ ಇರುತ್ತೆ. ನಾನು 3rd year ಅಲ್ಲಿ ಇರ್ಬೇಕಾದ್ರೆ ಮನೇಲಿ ಇರೋ ಕಾರ್ ಕದ್ಬಿಟ್ಟು ಹೋಗ್ತಿದ್ದೆ. ಅಂದ್ರೆ ಅಪ್ಪ ಮನೇಲಿ ಇದ್ದಾಗ ಟಕ್ಕ ತಗೊಂಡು ಹೋಗ್ತಿದ್ದೆ ಕಾಲೇಜ್ಗೆ. ಒಂದ್ ರೌಂಡ್ ಹಾಕೋದು, ಒಂದ್ ರೌಂಡ್ ಹಾಕಿ ಎಲ್ರಿಗೂ ಶೋ ಆಫ್ ಮಾಡ್ಬಿಟ್ಟು ವಾಪಸ್ ಮನೆಗೆ ಹೋಗಿರೋದು. ಸೊ ಆ ಆಸೆನ ಇವಾಗ ಒಂದು 4-5 ಫ್ರೆಂಡ್ಸ್ ಸೇರ್ಬಿಟ್ಟು ಒಂದು ಕಾರ್ ತಗೊಂಡ್ರೆ ಎಲ್ಲ ಸ್ಕ್ಯಾಮ್ಗಳು ಮಾಡಿ ನಾನ್. ಬಟ್ ಆ ಟೈಮಲ್ಲಿ ಎಲ್ಲ ಸ್ಕ್ಯಾಮ್ ಮಾಡ್ಬಿಟ್ಟು ಮೊಬೈಲ್ ಫೋನ್ಸ್ ಮೇಲೆ ಆಗ್ತಿದ್ದೆ. ನನ್ ಮೊಬೈಲ್ ಫೋನ್ಸ್ ಅಂದ್ರೆ ಮುಂಚೆ ನಾನು ಅಂದ್ರೆ ಎವ್ರಿ 4-5 months ನಾವು ಚೇಂಜ್ ಮಾಡ್ಲೇಬೇಕು. ಎವ್ರಿ ಸೆಮಿಸ್ಟರ್ ಐ ಹ್ಯಾಡ್ ಅ ನ್ಯೂ ಫೋನ್. even now ಸೊ ಆಮೇಲೆ ಅಚ್ಚುತ ನನ್ನ ಕ್ಯಾರೆಕ್ಟರ್ ಒಂದು ಮೆಕ್ಯಾನಿಕ್ ಆಗಿ ಅವರನ್ನು ಇಂಟ್ರೊಡಕ್ಷನ್ ಮಾಡೋತರ ಆ ತರ ಎಲ್ಲ ಪ್ಲಾನ್ ಮಾಡಿದ್ವಿ. ಆಮೇಲೆ ಆಗ್ತಾ ದಟ್ ಸ್ಟೋರಿಯಲ್ಲಿ ದ ಕಾರ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹೌದು, ಅಂದ್ರೆ ಅದು ಇವಾಗ ಕಿರಿಕ್ ಕಾರ್ ಟ್ವೀಟ್ ಅಲ್ಲಿ ಮಾತಾಡ್ದಂಗೆ ಅದು ಮಾತಾಡಲ್ಲ, ಬಟ್ ಓವರ್ ಆಲ್ ಏನೋ ಕ್ಲೈಮ್ಯಾಕ್ಸ್ ಮೇಲೆಲ್ಲ ತುಂಬಾ ಪ್ರಭಾವ ಬೀಳುವಂತಹ ಒಂದು ಕ್ಯಾರೆಕ್ಟರ್ ಮೂಡ್ ಬರುತ್ತೆ ಅದು. ಮಗ ಚೀಪ್ ಕಾರ್ಸ್ 80,000 ಇನ್ನು 30,000 ಬೇಕಲ್ಲೋ. ಆಮೇಲೆ
ಎಲ್ರಿಗೂ ನಮ್ ಪೂರ್ತಿ ಸೆಟ್ ಅಲ್ಲಿ ಆ ಕಾರ್ ಅಂದ್ರೆ ಎಲ್ರಿಗೂ ಇಷ್ಟ. ಯಾಕಂದ್ರೆ ಓಪನ್ ಟಾಪ್ ಕಾಂಟೆಸ್ ಕಾರ್, ಕಾಂಟೆಸ್ ಅಂದ್ರೆ ಇಟ್ಸ್ ಓಲ್ಡ್ ಕಾರ್ ಎಸ್ ವೆಲ್, ಬಟ್ ಇಟ್ ಲುಕ್ಸ್ ಗುಡ್ ಎಸ್ ವೆಲ್. ಆಮೇಲೆ ಓಪನ್ ಟಾಪ್ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ರಿಗೂ ಆ ಕಾಂಟೆಸ್ ಕಾರ್ ಅಂದ್ರೆ ತುಂಬಾ ಇಷ್ಟ. ಸೊ ಅದು ಕಿರಿಕಾರ್ ಅಂತಾನೆ ಆಗಿತ್ತು ಸೆಟ್ ಅಲ್ಲಿ. ಅದಾದ್ಮೇಲೆ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಶುರು ಮಾಡಿದ್ರು ಆಕ್ಚುಲಿ, ಚಂದ್ರಜಿತ್ ಅಂತ. ಕಿರಿಕಾರ್ ಬಗ್ಗೆ ಒಂದು ಟ್ವೀಟ್ ರೆಕಾರ್ಡ್ ಮಾಡ್ಬಿಟ್ಟು, ಅಂದ್ರೆ ನಾವು ಎಲ್ಲ ಮಾತಾಡ್ತಿದ್ವಿ, ನಾವು ಕ್ಯಾರೆಕ್ಟರ್ಸ್ ಎಲ್ಲ ಟ್ವಿಟರ್ ಅಲ್ಲಿ ನನ್ನ ಹೆಸರು ರಕ್ಷಿತ್ ಶೆಟ್ಟಿ ಇದೆಯಲ್ಲ ಅದನ್ನ ಕನ್ನಡ ಮಾಡ್ಬಿಡ್ತೀನಿ ನಾನು. ಸೊ ನಾನು ಇನ್ನು ಸಿನಿಮಾ ರಿಲೀಸ್ ಆಗೋರು ಕನ್ನಡ ಹೆಸರಲ್ಲೇ ಇಂಟ್ರಾಕ್ಟ್ ಮಾಡ್ತೀನಿ. ಸಾನ್ವಿ ನಿಮ್ ಕ್ಯಾರೆಕ್ಟರ್ ಹೆಸರಲ್ಲಿ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡೋಣ, ನಾವು ಮಜಾ ಮಾಡೋಣ, ನಾವೇ ಮಾತಾಡ್ಕೊಂಡು ಮಜಾ ಮಾಡೋಣ ಅಂತ. ಸೊ ನಾವು ಈ ಎಲ್ಲ ಮಾತುಕತೆ ನಡೀತಿತ್ತಲ್ಲ, ಅಯ್ಯಪ್ಪ ಹೋಗಿ ಶುರು ಮಾಡ್ಕೊಂಡ್ಬಿಟ್ಟ. ನಾವೆಲ್ಲ ಶುರು ಮಾಡಿಲ್ಲ, ಅವಪ್ಪ ಹೋಗಿ ಶುರು ಮಾಡ್ಕೊಂಡ್ಬಿಟ್ಟ. ಕಿರಿಕಾರ್ ಅಂತ ಅಂದ್ರೆ ಅವ್ನ ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ನು ಯಾವ ಕ್ಯಾರೆಕ್ಟರ್ ಹೆಸರು ಹಿಡ್ಕೊಂಡು ಚಾಟ್ ಮಾಡೋಂಗಿಲ್ಲ, ಬಟ್ ಹಿ ಇಸ್ ವೆರಿ ಗುಡ್ ರೈಟರ್. ಸೊ ಅವನಿಗೆ ಏನೇನೋ ಆ ಫನಿ ಇದೆಲ್ಲ ಬರುತ್ತೆ. ಸೊ ಹಿ ಸ್ಟಾರ್ಟೆಡ್ ಇಂಟರಾಕ್ಟಿಂಗ್ ವಿತ್ ಪೀಪಲ್. ಅಂಡ್ ಇವಾಗ ಮಜಾ ಏನಂತಂದ್ರೆ, this is the best way for him to flirt with girls as well from the industry. So the industry girls are also flirting with him, thinking it is a car. ಅಲ್ಲ ಈಗ ಓಕೆ, ಮುಂದೆ 30,000 ಬ್ಯಾಲೆನ್ಸ್ ಕೊಡುವಾಗ ಕೈ ಬಿಡಬೇಡಿ ಆಯ್ತಾ? ಬೈ ದ ಬೈ, ಮೊನ್ನೆ ನಿಮ್ ಕಾಲೇಜಲ್ಲಿ 6 ಜನ ಸಸ್ಪೆಂಡ್ ಆದ್ರಲ್ಲ, ಇಲೆಯ ಜೀವನ ನಮ್ಮದಲ್ಲ ಖಾಲಿ, ಕೂತು ಬೋರಾಗಿದೆ ಬಾರಿಗೆ ಪರಾರಿ ಆಗುವ ಪೋರರಲ್ಲ ದಾರಿ.